ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಜಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಜಾತ ಭೀಮ ಜಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಆ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆತನ ಶಿರ ಆರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆಹಾ, ನನ್ನ ಅಣ್ಣನಾದ ಬಲಭದ್ರರು ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯವನ್ನು ಮಾಡುವೆನೆಂದು ಹೇಳಿರುವರು. ಹಾ, ದುರ್ಯೋಧನನು ಯುದ್ಧದಲ್ಲಿ ಕೌರವರಿಗೆ ಸಹಾಯವನ್ನು ಮಾಡಿದರೆ ಪಾಂಡವರಿಗೆ ಅಪಜಯವು ಖಂಡಿತ. ಇರಲಿ, ಇದಕ್ಕೊಂದು ಉಪಾಯವನ್ನು ಮಾಡುವೆನು. ಒಂದು ಗೋಹುವನ್ನು ನಿರ್ಮಿಸಿ ಆ ಗೋವಿಗೆ ನನ್ನ ಅಣ್ಣನಿಂದ ಒಂದು ಸಣ್ಣ ಕಲ್ಲಿನಿಂದ ಹೊಡೆಯುವಂತೆ ಮಾಡಿ, ಆ ಗೋವು ಅತಿಯಾಗುವಂತೆ ಮಾಡಿ ನನ್ನ ಅಣ್ಣನನ್ನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಗೆ ಕಳಿಸುವೆನು. ಅವರು ಬರುವಷ್ಟರಲ್ಲಿ ನಾನು ನನ್ನ ಕಾರ್ಯವನ್ನೆಲ್ಲವನ್ನು ಮಾಡಿ ಮುಗಿಸುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಆಹಾ, ಏನಿದು? ಯಾವುದೋ ಒಂದು ಹಸುವು ಬಂದು ಈ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ. ಹೇಳಿ, ಈಗ ಮುಂದೆ ಹೋಗಿ ನೋಡಿ ವಿಚಾರಿಸಿ ನೋಡುವನು. ಆಹಾ, ಏಯ್ ಏಯ್, ಏನು ಆಶ್ಚರ್ಯ! ಈ ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿರುವುದೆಂದು ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಕ್ಕೆ ಉರುಳಿ 4 ಪಾದಗಳನ್ನು ಒದರಿ ಪ್ರಾಣ ಬಿಟ್ಟಿತ್ತಲ್ಲ. ಇದಕ್ಕೇನು ಮಾಡುವುದು? ಪರಿಹಾರವನ್ನು ಮಾಡುವ ಶಿವ ಶಿವ. ಗಡ್ಡ ಗಡ್ಡ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಗಡ್ಡ ಗಡ್ಡ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ಕೋಪದಲ್ಲಿ,
ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಕೊಂದ ಕೋಪದ ಪರಿಯನ್ನು ತಿಳಿಯದೆ ನಂದೆನು ಮನದಲ್ಲಿ, ಅಯ್ಯೋ ನಂದೆನು ಮನದಲ್ಲಿ. ಆ ಘಟ ಘಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಹಾ ಕೃಷ್ಣ ಕೃಷ್ಣ ಎಲ್ಲಿರುವೆ, ಬೇಗ ಬಾ ಕೃಷ್ಣ ಬೇಗ ಬಾ. ಏಕೆ ಏನಾಯಿತಣ್ಣ? ಏಕೆ ಈ ಪರಿ ಯೋಚಿಸುತ್ತಿರುವೆ? ಕೃಷ್ಣ ಏನೆಂದು ಹೇಳಲಿ ಕೃಷ್ಣ, ಯಾವುದೋ ಒಂದು ಹಸು ಒಂದು ಈ ವನವನ್ನೆಲ್ಲ ಹಾಳು ಮಾಡುತ್ತಿತ್ತು. ಆದ ಕಾರಣ ನಾನು ಮುಂದೆ ಹೋಗಿ ನೋಡಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದೆನು. ಹೊಡೆದ ಮಾತ್ರಕ್ಕೆ ಆ ಗೋವು ಕೆಳಕ್ಕೆ ಉರುಳಿ 4 ಪಾದಗಳನ್ನು ಒದರಿ ಪ್ರಾಣ ಬಿಟ್ಟಿತ್ತಲ್ಲ ಕೃಷ್ಣ. ಇದಕ್ಕೆ ಪರಿಹಾರವಾದರೂ ಏನು ಕೃಷ್ಣ? ಶಿವ ಶಿವ, ಕೇಳಲಾರೆ, ನನ್ನ ಕರ್ಣ ಕಂಠಗಳಿಂದಲೂ ಈ ವಿಷಯಗಳನ್ನು ಕೇಳಲಾರೆ. ಏಕೆ ಅಣ್ಣ, ನಿನಗೆ ಗೊತ್ತಿಲ್ಲವೇ? ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋ ಹತ್ಯೆ ಮಹಾ ಪಾಪವಲ್ಲವೇ ಅಣ್ಣ? ಕೃಷ್ಣ ಈಗ ಅದಕ್ಕೆ ಏನು ಪರಿಹಾರವೇ ಆದರೂ ಏನು ಕೃಷ್ಣ? ಅಗ್ರಜ, ಈ ಪಾಪದ ಪರಿಹಾರಕ್ಕಾಗಿ ನಾನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಈ ಪಾಪವನ್ನು ಪರಿಹಾರ ಮಾಡಿಕೊಂಡು ಬರುವೆನು ಅಣ್ಣ. ಕೃಷ್ಣ ನೀ ಹೇಗೆ ಹೋಗುವೆ? ನಾನೇ ಆ ಪಾಪವನ್ನು ಕಳೆದು ಬರುವೆನು, ನೀನು ಹೇಗೆ ಹೋಗುವೆ ಕೃಷ್ಣ? ನನಗೆ ಅಣ್ಣ, ಹಾಗಾದರೆ ನೀನೇ ಹೋಗಿ 21 ದಿನಗಳ ಕಾಲ ಈ ಭೂ ಪ್ರದಕ್ಷಿಣೆ, ನೀನು ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯವನ್ನು ಮಾಡುವೆ ಎಂದು ಅಭಯ ಕೊಟ್ಟಿರುವಲ್ಲ, ಆ ದುರ್ಯೋಧನನ ಕಥೆಯಾದರೂ ಏನಣ್ಣ? ಕೃಷ್ಣ ಆ ದುರ್ಯೋಧನ ಕಥೆ ಹಂಗೆ ಆಗಿರಲಿ, ಪಾಂಡವರಾದರೂ ಸಾಯಲಿ, ಕೌರವರಾದರೂ ಸಾಯಲಿ, ನನಗೆ ಬಂದಿರುವ ಈ ಆಪತ್ತನ್ನು ನೀನು ಪರಿಹರಿಸಿಕೊಟ್ಟರೆ ಸಾಕಲ್ವೇ ಕೃಷ್ಣ? ಹಾಗಾದರೆ ನೀ ಹೋಗಿ ಬಾ ಅಣ್ಣ. ಹಾಗೇ ಆಗಲಿ, ನಾನು ಇನ್ನು ಹೋಗಿ ಬರಲಿ ಸಹೋದರ. ನೀನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಿನ್ನ ಪಾಪವನ್ನು ಪರಿಹಾರ ಮಾಡಿಕೊಂಡು ಬಾ. ನೀನು ಬರುವಷ್ಟರಲ್ಲಿ ನಾನು ನನ್ನ ಎಲ್ಲಾ ಕಾರ್ಯವನ್ನು ಮಾಡಿ ಮುಗಿಸುವೆನು ಅಣ್ಣ. ಹಾಗಲಿ ಕೃಷ್ಣ, ನಾನು ಇನ್ನು ಹೋಗಿ ಬರಲೇ. ಹಾಗೆ ಆಗಲಿ, ಹೋಗಿ ಬಾ ಅಣ್ಣ.